ಇನ್ನು ಲಂಕಾ ಬ್ಲಾಸ್ಟ್ನಲ್ಲಿ ಬಹಳ ಜನ ತಪ್ಪಿಸ್ಕೊಂಡಿದ್ರು. ಯಾಕಂದರೆ ಹೋಗಿರೋರಂತೂ ಖಂಡಿತ ಹೋಗಿರ್ತಾರೆ. ಆದರೆ ಈ ಉಳಿದಂಥವ್ರು ಎಲ್ಲಿ ಹೋದ್ರು ಅನ್ನುವಂಥದ್ದು ಇದೆಯಲ್ಲ, ಅದು ಬಹಳ. ಯಾಕಂದರೆ ಅಷ್ಟು ಜನ ಸತ್ತಿರ್ತಾರಲ್ಲ, ಆ ಸತ್ತಿರೋ ಎಲ್ಲ ವಿವರಗಳು ಕೂಡ ಲಭ್ಯ ಆಗಲ್ಲ. ಅದರಲ್ಲೂ ಈ ಬಾಡಿಗಳು ಛಿದ್ರ ಆದಂಥ ಸಂದರ್ಭದಲ್ಲಿ ಯಾರೋ ಏನೋ ಎತ್ತೋ ಇವೆಲ್ಲವೂ ಕೂಡ ಕಾಡ್ತಾ ಇರುತ್ತೆ. ಈ ನೋಡಿ, ಈ ಕೂದಲೆಳೆಯ ಅಂತರದಲ್ಲಿ ಅವರು ಈ ಬ್ಲಾಸ್ಟ್ನಿಂದ ಬಚಾವಾಗಿದ್ದರು ಕನ್ನಡಿಗರು. ಅವರೀಗ ವಾಪಸ್ ಬಂದಿದ್ದಾರೆ. ಸಂಜೆ ವಿಮಾನದಲ್ಲಿ ಲಂಕಾದಿಂದ KLಗೆ ಬೆಂಗಳೂರಿಗರು ವಾಪಸ್ ಆಗಿರುವಂಥದ್ದು. ಜಯನಗರ ನಿವಾಸಿಗಳಾದಂಥ ಜ್ಯೋತಿ, ರಾಮರತ್ನಂ, ರಾಜಾರಾಮ್, ಮುರಳಿ ಮತ್ತು ಶ್ರೀನಿವಾಸ್ ಬೆಂಗಳೂರಿಗೆ ವಾಪಸ್ ಬಂದಿರುವಂಥವ್ರು. ಪ್ರವಾಸಕ್ಕೆ ಅಂತ ಬೆಂಗಳೂರಿನಿಂದ ಲಂಕಾಕ್ಕೆ ತೆರಳಿದ್ರು. ನೋಡಿ ಎಂಥ ಒಂದು ಸ್ಥಿತಿ ಅಂತಂದರೆ, ಈ LTTE ಹಾವಳಿ ಇದೆಯಲ್ಲ, ಅದು ಲಂಕಾವನ್ನು ಜರ್ಜರಿತಗೊಳಿಸಿಬಿಟ್ಟಿತ್ತು, ಹಿಂಡಿ ಹಿಪ್ಪೆ ಮಾಡಿ ಬಿಸಾಕ್ಬಿಟ್ಟಿತ್ತು. ಸೊ ಇಂಥ ಸಂದರ್ಭದಲ್ಲಿ ಒಂದಷ್ಟು ಅವರ LTTEನ ಮಟ್ಟ ಹಾಕಿದ್ರಲ್ಲ, ಅದಾದ ಮೇಲೆ ಹಿಂಸಾಚಾರ ಅನ್ನುವಂಥದ್ದು ಇಲ್ಲಿ ಕೊನೆಯಾಗಿಬಿಟ್ಟಿತ್ತು. ತುಂಬ ಜನ ಲಂಕಕ್ಕೆ ಹೋಗ್ತಾಯಿದ್ರು. ಬಹಳ ಜನ ಈ ಲಂಕೆಯಲ್ಲಿರುವಂಥ ಈ ಸ್ವಚ್ಛತೆ ಅದನ್ನೆಲ್ಲದ್ರ ಬಗ್ಗೆಯೂ ಕೂಡ ಹೇಳ್ತಾಯಿದ್ರು. ಆದರೆ ನೋಡಿ, ಒಂಚೂರು ಏನಂದರೆ ಪ್ರವಾಸೋದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚಿಗುರ್ಕೊಳ್ತಾ ಇತ್ತು ಶ್ರೀಲಂಕಾ. ಆದರೆ ಪಾಪಿಗಳೆಲ್ಲ ಕಡೆಗೂ ಇರ್ತಾರೆ ನೋಡಿ, ಅವರಿಗೆ ಕೊಲ್ಲೋದೊಂದೇ ಕೆಲಸ. ಇಲ್ಲೂ ಕೂಡ ಲಂಕಾದಲ್ಲಿ ಆಗಿರುವಂಥದ್ದು ಅದನ್ನೇ. ಯಾರಿಗೆ ಹೇಳಬೇಕು ಈಗ? ಪಾಪ ಕಳ್ಕೊಂಡಿರೋ ದುಃಖನ. ಅಷ್ಟೊಂದು ಜನ ಸತ್ತೋಗ್ಬಿಟ್ರಪ್ಪ. ಅದರಲ್ಲೂ ಈ ಶಾಂತಿ ನೆಮ್ಮದಿಗೆ ಹೆಸರಾದಂಥ ರಾಷ್ಟ್ರಗಳಲ್ಲಿ ಭಾರತವೂ ಸೇರಿದಂತೆ ಈ ಸುತ್ತಮುತ್ತಲ ರಾಷ್ಟ್ರಗಳಿದಾವಲ್ಲ, ಅಲ್ಲಿ ಆ ರೀತಿ ಏನಾದರೂ ಘಟನೆಗಳಾದರೆ ಗತಿ ಏನು? ಇನ್ನು ಯಾರು ಲಂಕಕ್ಕೆ ಹೋಗೋಕ್ಕೆ ಧೈರ್ಯ ಮಾಡ್ತಾರೆ? ಇದು ಬಹಳ ಗಮನಿಸಬೇಕಾದಂಥ ಸಂಗತಿ ಇದು. ಯಾಕಂದರೆ ಭಾಳ ಹತ್ತಿರದಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ನಿಲುಕುವಂಥ ರಾಷ್ಟ್ರ ಅಂತಂತಂದರೆ ತಮಿಳುನಾಡಿನ ಪಕ್ಕದಲ್ಲೇ ಇರುವಂಥ ಶ್ರೀಲಂಕಾ. ಆದರೆ ಈ ಶ್ರೀಲಂಕಾದಲ್ಲಿ ಈ ಉಗ್ರರ ಸರಣಿ ಬಾಂಬ್ ಸ್ಫೋಟಗಳಾಗ್ತಾ ಇದೆಯಲ್ಲ, ಸೊ ಇನ್ನು ಲಂಕಾದ ಗತಿ ಏನು? ಹೆಂಗೆ ಅವರು ಅದನ್ನು ತಹಬಂದಿಗೆ ತರಬೇಕು? ಹೆಂಗೆ ಇದನ್ನು ನಿಭಾಯಿಸಬೇಕು? ಯಾಕಂದರೆ ಇದು ಈ ರೋಗಗಳಿದಾವಲ್ಲ, ಈ ಕೊಲ್ಲುವಂಥ ರೋಗಗಳು, ಇದು ಒಂದು ಸರಿ ಶುರುವಾಯಿತು ಅಂತಂದರೆ ಅದು ಸರಣಿ ಕಂಟಿನ್ಯೂ ಆಗುವಂಥ ಅಪಾಯಗಳಿದೆ. ನೋಡಿ, ಈ ಮೊನ್ನೆಲ್ಲ ಘಟನಾವಳಿಗಳನ್ನ ಕಂಡಾದ್ಮೇಲೆ ಏನನ್ನಿಸಿತ್ತು ಅಂತಂದರೆ ಇನ್ನು ಎಂಡಾಗುತ್ತೇನೋ ಅಂತ. ಇಲ್ಲ, ಮತ್ತೆ ಇವತ್ತು ಕಂಟಿನ್ಯೂ ಆಗಿರುವಂಥದ್ದು ಅದು. ಸೊ ಇದು ಸಹಜವಾಗಿ ಆತಂಕವನ್ನು ಸೃಷ್ಟಿ ಮಾಡಿರುವಂಥ